ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ ರೇ? ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದಿರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಲ್ಲ. ಏನ್ರಿ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡ್ರಿ ಅವರಿಗೆ. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿದ್ವಿ, ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳಿ ಯಾರು ರೆಕಾರ್ಡ್ ರೂಮ್ ಕೀಪರ್ ಅಲ್ಲಿ? ಎಲ್ಲ ನಿಮ್ಮದೇ ಕಾಣ್ತಾ ಇದೆ ಇದರಲ್ಲಿ ಜವಾಬ್ದಾರಿ. ಏನ್ ಗತಿ ಕಾಣಿಸ್ಬೇಕಾ ನಿಮ್ಗೆ? ಕಳ್ಳ ಬಳ್ಳಂತರ ಆಡ್ತಾ ಇದ್ದೀರಾ ಅವಾಗಿಂದ. ಏನ್ರಿ ನಿಮ್ದೇನ್ ಪ್ರಾಬ್ಲಮ್? ನೀವೆಷ್ಟು ವೆರಿಫೈ ಮಾಡಿದ್ದೀರಾ? ಫೈಲ್ ಮಾಡಿದ್ದೀನಿ ಸರ್. ಯಾಕೆ ಸರ್ ಡೈಲಿ ಒಬ್ಬೊಬ್ಬರನ್ನ ಹಾಕಿದೆ ಸರ್. ಆ ಥರ ನಾನು 2 ದಿವಸ ಮಾಡಿದ್ದೀನಿ ಸರ್. ಬಟ್ ನೆಟ್ವರ್ಕ್ ಇಶ್ಯೂ ಇದೆ ಸರ್. ನಾನು ಕನ್ಸಲ್ಟೆಂಟ್ ಕಂಪ್ಲೇಂಟ್ ಮಾಡಿ. ಕರ್ನಾಟಕದಲ್ಲಿ ಎಲ್ಲೂ ನೆಟ್ವರ್ಕ್ ಇಶ್ಯೂ ಇಲ್ಲ. ನಿಮ್ ಎಲ್ಲ ಬೆಂಗಳೂರಲ್ಲೇ ನೆಟ್ವರ್ಕ್ ಇಶ್ಯೂ ಅಲ್ವಾ? ಎಲ್ಲ ಎಲ್ಲಿರ್ತೀರಾ ಅನ್ನೋದು ಗೊತ್ತಿಲ್ಲ. ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸ್ಗಳಿದೆ ನಿಮ್ಗೆ ಗೊತ್ತಿಲ್ಲ. ಮಾತಿರ್ತಿದ್ರೆ ಸುಮ್ನೆ ಕೋರ್ಟ್ ಅಂತ ಹೇಳೋದು. ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ RI ಹೋಗಿರ್ತಾರೆ, ಇಲ್ಲ VA ಹೋಗಿರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೂ ಕಂಪಲ್ಸರಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲಿ ಇರ್ತಾರೆ ಕಟಕಟೆಯಲ್ಲಿ. ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ RI VA ಇದ್ರೆ ಹೆಚ್ಚು. ಆದ್ರೆ ಇಲ್ಲಿ ತಾಲೂಕು ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ. ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ. ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ. ಅಲ್ಲಿ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಚಲನವಲನ ಮಾಹಿತಿ ಇರೋದಿಲ್ಲ. ಸೊ ಈ ವ್ಯವಸ್ಥೆ ನೋಡಿದ್ದೇವೆ. ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ. ಈಗ ಟಾಲರೇಷನ್ ಲಿಮಿಟ್ ದಾಟಿದೆ. ಸೊ ಈಗ ಇದು ಸರಿ ಹೋಗ್ಬೇಕು. ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು. ಎರಡೂ ಹುದ್ದೆ. ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಕಮಿಷನರ್ DC ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ. ಈ ಎರಡೂ ವಿಷಯದಲ್ಲಿ ಹೇಗೆ ನಾವು ಸುಧಾರಣೆ ತರಬೇಕು